ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ನಂಬರ್ ಜೋಡಿಸಿ ಆ ಮೂಲಕ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸಿ ಶುಲ್ಕ ವಿಧಿಸಲು ರಾಜ್ಯ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಿಂದ ನಗರದ ಬೆಸ್ಕಾಂ ಕಚೇರಿವರೆಗೂ ರೈತ ಮುಖಂಡ ಭಕ್ತರಹಳ್ಳಿ ಬೈರೇಗೌಡ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಿದ ರೈತರು ಕೃಷಿ ಕೊಳವೆ ಬಾವಿಗಳಿಗೆ 2023ರಿಂದ ಟ್ರಾನ್ಸ್ಫಾರ್ಮರ್, ವಿದ್ಯುತ್ ಕಂಬಗಳು, ವೈರು ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ರೈತರು ಸ್ವಂತ ಖರ್ಚಿನಲ್ಲಿ ಖರೀದಿಸಿ ವಿದ್ಯುತ್ ಸಂಪರ್ಕ ಪಡೆಯಬೇಕೆಂದು ಕಾನೂನು ಜಾರಿಗೊಳಿಸಿದ್ದಾರೆ ಎಂದು ಆರೋಪಿಸಿದ್ರ. ರಾಜ್ಯದಲ್ಲಿ ಕೊಳವೆ ಬಾವಿಗಳ ಆಶ್ರಯದಲ್ಲಿ ರೈತರು ಕೃಷಿ ನಡೆಸುತ್ತಿದ್ದಾರೆ. ಬೆಳೆಗಳಿಗೆ ನ್ಯಾಯಯುತ ಬೆಲೆ ನಿಗದಿ ಮಾಡುವವರೆಗೆ ಕೃಷಿ ಕ್ಷೇತ್ರಕ್ಕೆ ಮೂಲ ಸೌಕರ್ಯಗಳಾದ ಭೂಮಿ, ರಸ್ತೆ, ನೀರು, ವಿದ್ಯುತ್, ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕ, ಯಂತ್ರೋಪಕರಣಗಳಿಗೆ ಸಹಾಯಧನ ನೀಡುವುದು ಸರ್ಕಾರದ ಜವಾಬ್ದಾರಿ. ಆದರೆ ರಾಜ್ಯ ಸರ್ಕಾರ ಹೊಸ ಕಾನೂನುಗಳನ್ನು ತರುವ ಮೂಲಕ ರೈತರ ಕತ್ತು ಹಿಸುಕುವ ಕಾರ್ಯಕ್ಕೆ ಮುಂದಾಗಿದೆ ಎಂದು ಹರಿಹಾಯ್ದ್ರ. ರೈತರು ಪ್ರಸ್ತುತ ವಿದ್ಯುತ್ ಸೇರಿದಂತೆ ಇತರೆ ಸಮಸ್ಯೆಗಳಿಂದ ಬೆಳೆ ಬೆಳೆಯಲು ಸಂಕಷ್ಟ ಎದುರಿಸುತ್ತಿದ್ದು, ಸರ್ಕಾರದ ಈ ಉದ್ದೇಶ ಈಡೇರಿದ್ರೆ ಬೆಳೆ ಬೆಳೆಯುವುದನ್ನ ಕೈಬಿಡುವ ಆತಂಕ ಎದುರಾಗಿದೆ ಎಂದ್ರ. ಸರ್ಕಾರ ಈಗಾಗಲೇ ವಿದ್ಯುತ್ ದರ ಹೆಚ್ಚಿಸಿದ್ದು ಕೂಡಲೇ ಕಡಿಮೆ ಮಾಡಬೇಕು. ವಿದ್ಯುತ್ ಅಪಘಾತಗಳಿಂದ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬಕ್ಕೆ ಕನಿಷ್ಠ 10 ಲಕ್ಷ ಪರಿಹಾರ ನೀಡಬೇಕು. ಸೋಲಾರ್ ಸಂಪರ್ಕ ಹೊಂದುವ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಉದ್ದೇಶ ಕೈಬಿಡಬೇಕು ಎಂದು ಒತ್ತಾಯಿಸಿದ್ರ. ಅಲ್ಲದೆ ರೈತರ ಬೆಳೆಗಳಿಗೆ ಬೆಂಬಲ ನೀಡುವ ಉದ್ದೇಶ ಈ ಸರ್ಕಾರಕ್ಕಿಲ್ಲ. ರೈತರಿಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಉದ್ದೇಶ ಈ ಸರ್ಕಾರಕ್ಕಿಲ್ಲ. ರೈತರಿಗೆ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಉದ್ದೇಶವು ಈ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಆದರೆ ರೈತರ ಮೇಲೆ ಹೇಗೆ ತೆರಿಗೆ ವಿಧಿಸಬೇಕು ಮತ್ತು ರೈತರಿಂದ ಹೇಗೆ ಹಣ ಸುಲಿಗೆ ಮಾಡಬೇಕು ಎಂಬ ಯೋಚನೆ ಮಾತ್ರ ಸರ್ಕಾರಕ್ಕಿದ್ದು, ಇಂತಹ ರೈತ ವಿರೋಧಿ ಆಲೋಚನೆಗಳನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದ್ರ. ಸರ್ಕಾರ ರೈತರ ಮೇಲಿನ ದೌರ್ಜನ್ಯಗಳನ್ನು ಕೂಡಲೇ ಕೈಬಿಡಬೇಕು. ಇಲ್ಲವಾದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ರೈತ ದೇಶದ ಬೆನ್ನೆಲುಬು ಎಂದು ಹೇಳುತ್ತಲೇ ಸರ್ಕಾರಗಳು ರೈತನ ಬೆನ್ನೆಲುಬು ಮುರಿಯುವ ಕೆಲಸಕ್ಕೆ ಪದೇ ಪದೇ ಮುಂದಾಗುತ್ತಿದ್ದು, ಇದು ತೀವ್ರ ಖಂಡನೀಯ. ರೈತನಿಗೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಿದ್ರೆ ದೇಶಕ್ಕೆ ಅನ್ನ ನೀಡುತ್ತಾನೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಸರ್ಕಾರ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಶುಲ್ಕ ವಿಧಿಸಲು ಮುಂದಾದರೆ ಮುಂದಿನ ದಿನಗಳಲ್ಲಿ ತೀವ್ರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರ. ಮೊದಲಿಗೆ ಆಧಾರ್ ಲಿಂಕ್ ಅನ್ನು ಏನು ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ತಾವು ಲಿಂಕ್ ಮಾಡ್ತಾ ಇದ್ರಿ, ಇದನ್ನು ಮಾಡಬಾರ್ದು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಎರಡನೇದಾಗಿ ಏನಿವತ್ತು ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಇಂದಿನ ಎಲ್ಲ ಸರ್ಕಾರಗಳು ಕೂಡ ರೈತ ಬೋರ್ವೆಲ್ ಹಾಕಿದರೆ ಅದರಿಗೆ ಅಕ್ರಮ ಸಕ್ರಮದ ಅಡಿಯಲ್ಲಿ 24,000 ಚಿಲ್ಲರೆ ಮತ್ತು 28,000 ಚಿಲ್ಲರೆ ಹಣವನ್ನು ಕಟ್ಟಿಸ್ಕೊಂಡು ರೈತರಿಗೆ TC ಮತ್ತು ವೈರ್ ಮತ್ತು ಸಂಬಂಧಪಟ್ಟಂಥ ಸಲಕರಣೆಗಳನ್ನು ಕೊಡ್ತಾಯಿದ್ರು. ಅದನ್ನು ತಾತ್ಕಾಲಿಕವಾಗಿ ಅಲ್ಲದೆ ನಾವು ಕೊಡೋದಿಲ್ಲ ಅಂಥೇಳಿ ಏನು ಸರ್ಕಾರ ತೀರ್ಮಾನವನ್ನು ಮಾಡಿದೆ, ಆ ವಿಚಾರಕ್ಕೂ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತು 10 HP ವರೆಗೂ ಏನು ಸರ್ಕಾರ ಉಚಿತ ಅಂತ ಏನು ಹೇಳಿದೆ ಅದನ್ನು ತಾವು ವಾಪಸ್ ಮಾಡಿ ರೈತ ಅಂತೇಳಿ ಡಿಕ್ಲೇರ್ ಮಾಡಬೇಕು, ಕೃಷಿ ಪಂಪ್ ಸೆಟ್ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಉದಾಹರಣೆ ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ 25 HP 30 HP ಇವತ್ತು ನಾವು ಮೋಟ್ರ್ಗಳು ಓಡಿಸ್ತಾ ಇದ್ದರೆ ಅಂದರೆ 10 HP ಓಡಿಸೋರು ಮಾತ್ರ ರೈತನ, 20 HP 30 HP ಓಡೋ ರೈತನಲ್ಲ. ಅವನು ನಿಮ್ಮ ಆಹಾರದ ಭದ್ರತೆಗೆ ಆಹಾರವನ್ನು ಕೊಡ್ತಾ ಇಲ್ವೇ? ಆಹಾರದ ಭದ್ರತೆ ಯಾರ್ದು? ಸರ್ಕಾರದ್ದು. ಅದು ಕೊಡ್ತಾ ಇರೋದು ಯಾರು? ಮೂಲ ರೈತ. ಈ ವಿಚಾರಗಳನ್ನಿಟ್ಕೊಂಡು ಇವತ್ತು ನಾವು ರೈತರು ಬೀದಿಗಿಳಿತಾ ಇದ್ದೇವೆ. ಮತ್ತೊಂದು ವಿಶೇಷವಾಗಿ ರಾಜ್ಯ ಸರ್ಕಾರ ಪ್ರತಿ ಮನೆಗೂ ಕೂಡ ಪ್ರತಿ ನಾಗರಿಕನಿಗೂ ಕೂಡ ಉಚಿತ ವಿದ್ಯುತ್ ಅಂತೇಳಿ ಏನು ಇವತ್ತು ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಮೋಸದಲ್ಲಿ ಮೋಸ ಇವತ್ತು ಮಾಡ್ತಾಯಿದೆ. ಉದಾಹರಣೆಗೆ ಈ ಪತ್ರವನ್ನು ತಮಗೆ ನಾನು ನೋಡಿಸ್ತಾ ಇದ್ದೇನೆ. ಪ್ರತಿ ಗ್ರಾಹಕರಿಗೂ ಕೂಡ ವರ್ಷಕ್ಕೊಂದು ಸರಿ ಠೇವಣಿ ಹಣ ಕಟ್ಟಿ ಅಂತೇಳಿ ಮಾಡಿದ್ದಾರೆ. ವರ್ಷಕ್ಕೊಂದು ಸರಿ ಠೇವಣಿ ಹಣ ಕೊಡಿ ಅಂತೇಳಿ 3,000 ಚಿಲ್ಲರೆ ಹಣ ಇವತ್ತು ಸರ್ಕ್ಯುಲರ್ ಮಾಡಿದ್ದಾರೆ. ಅಂದರೆ ತಿಂಗಳಿಗೆ 150 ರೂಪಾಯಿ, ತಿಂಗಳಿಗೆ 250 ರೂಪಾಯಿ, ತಿಂಗಳಿಗೆ 320 ರೂಪಾಯಿ, ತಿಂಗಳಿಗೆ 400 ರೂಪಾಯಿ ಅಂತೇಳಿ ಈ ಒಂದು ಸರ್ಕ್ಯುಲರಲ್ಲಿ ಹಾಕಿ ಕೊಟ್ಟಿದ್ದೇನೆ. ಯಾವುದಪ್ಪ ಸಿದ್ದರಾಮಣ್ಣ ನೀನು ಉಚಿತವಾದಂಥ ಯೋಜನೆ ಇದು? ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.